ರಾಜಧಾನಿ ಬೆಂಗಳೂರಿನಲ್ಲಿ ಜಲಕಂಟಕ ಮುಂದುವರೆದಿದೆ. ನೀರಿನ ಸಮಸ್ಯೆ ಮತ್ತಷ್ಟು ಹೆಚ್ಚಾಗ್ತಾನೆ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಬಿಡಬ್ಲ್ಯೂಎಸ್ಎಸ್ಪಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಜಲ ಸಮಸ್ಯೆಯನ್ನ ನೀಗಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೊಸಕೆರೆ ಹಳ್ಳಿಯ ಗುರುದತ್ತ ಲೇಔಟ್ನಲ್ಲಿ ಜಲಸಂಕಷ್ಟ ಉಂಟಾಗಿದೆ. ನಲ್ಲಿ ನೀರು ಸರಿಯಾಗಿ ಬಾರದೆ ಪ್ರತಿನಿತ್ಯ ಪರದಾಟವನ್ನ ನಡೆಸ್ತಾ ಇದ್ದಾರೆ ಅಲ್ಲಿನ ನಿವಾಸಿಗಳು. 2 ದಿನಕ್ಕೊಮ್ಮೆ ಬರುವಂತಹ ನೀರಿಗೂ ಕೂಡ ಕಾಯಬೇಕಾದಂತಹ ಪರಿಸ್ಥಿತಿ. ನೀರು ಸಿಗದೆ ಕಂಗಾಲಾಗಿ ಹೋಗಿದ್ದಾರೆ ಅಲ್ಲಿನ ಲೇಔಟ್ ನಿವಾಸಿಗಳು. ಡಿಸಿಎಂಗೆ ಮನವಿ ಕೊಟ್ಟರೂ ಕೂಡ ಯಾವುದೇ ಸಂಕಷ್ಟ ನೀಗ್ತಾ ಇಲ್ಲ. ಜಲ ಸಂಕಷ್ಟ ಮತ್ತಷ್ಟು ಹೆಚ್ಚಾಗ್ತಾನೆ ಇದೆ. ಡಿಕೆ ಭೇಟಿ ವೇಳೆ ಮನವಿಯನ್ನ ಸಲ್ಲಿಸಿದ್ರು ಅಲ್ಲಿನ ಸ್ಥಳೀಯರು. ಹಣ ಕೊಟ್ಟು ಟ್ಯಾಂಕರ್ ನೀರನ್ನ ತರಿಸಿ ಹೈರಾಣಕ್ಕೆ ಹೋಗಿದ್ದಾರೆ. ಎಲ್ಲಿಂದ ತರೋದು ಸ್ವಾಮಿ ಹಣ ಅಂತ ಗೋಳಿಡ್ತಿದ್ದಾರೆ. ಸರಿಯಾಗಿ ನೀರು ಕೊಡಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಆಳನ್ನು ಕೂಡ ತೋಡ್ಕೊಳ್ತಾ ಇದ್ದಾರೆ. ಹೊಸಕೆರೆ ಹಳ್ಳಿಯ ಗುರುದತ್ತ ಲೇಔಟ್ನಲ್ಲಿ ಜಲಸಂಕಷ್ಟ ಉಂಟಾಗಿರುವಂತಹ ಪರಿಸ್ಥಿತಿ ಇದು. ಅಲ್ಲಿ ಈಗಾಗಲೇ ಡಿಸಿಎಂಗೆ ಲೆಟರ್ ಅನ್ನು ಕೊಟ್ಟು ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಇಷ್ಟಾದ್ರೂ ಕೂಡ ನೀರಿನ ಸಮಸ್ಯೆ ಮಾತ್ರ ಮುಂದುವರಿತಾನೆ ಇದೆ. ಅಂದ್ರೆ 2 ದಿನಕ್ಕೊಮ್ಮೆ ನೀರು ಬರ್ತಿತ್ತಂತೆ, ಈಗ ಅದು ಕೂಡ ಬರದೇನೆ ಕಂಗಾಲಾಗಿ ಹೋಗಿದ್ದಾರೆ. ನೀರಿನ ಟ್ಯಾಂಕರ್ ಅನ್ನ ಇಷ್ಟು ದಿನಗಳ ಕಾಲ ಓಡಿಸ್ಕೊಂಡ್ವಿ, ಆದ್ರೆ ಇನ್ನು ಮುಂದೆ ಎಷ್ಟು ದಿನಗಳ ಕಾಲ ನಾವು ಓಡಿಸ್ಕೊಳ್ಳೋಕೆ ಸಾಧ್ಯ, ಎಲ್ಲಿಂದ ದುಡ್ಡು ತರೋದು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ಜನ. ನೀರಿನ ಸಮಸ್ಯೆ ಆಲ್ ಓವರ್ ಬ್ಯಾಂಗ್ಳೂರು ಕರ್ನಾಟಕದಲ್ಲಿ ಇದೆ, ಖಂಡಿತ ಹೌದು. ಬಟ್ ಏನಂದರೆ ಸಮರ್ಪಕವಾಗಿ ಅದನ್ನು ಹ್ಯಾಂಡ್ಲ್ ಮಾಡ್ತಿಲ್ಲ ನಮ್ಮ ಭಾವನೆ. ಒಂದು ಕಡೆ ಬರುತ್ತೆ, ಒಂದು ಕಡೆ ಬರಲ್ಲ. ಕರೆಕ್ಟಾಗಿ ಅದನ್ನು ಮಾಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೇವೆ. ನಮ್ಮ ಲೇಔಟಲ್ಲಿ ಅದೇ ಪ್ರಾಬ್ಲಮ್. ಕೆಲವು ಏರಿಯಾ ಏನಾಗಿದೆ ಅಪ್ಪಿದೆ, ಅವರೇ ಹೇಳ್ತಾರೆ, ಇವರನ್ನೇ BWSP ಹೇಳಿದ್ದಾರೆ ಅಪ್ ಪಾಯಿಂಟ್ ಅಂತ ಹೇಳಿದ್ದಾರೆ. ಅದನ್ನು ನೀಟಾಗಿ ಅವರು ಕರೆಕ್ಟಾಗಿ ಸಮರ್ಪಕವಾಗಿ ಕೊಡ್ತಾ ಇಲ್ಲ, ಸಪ್ಲೈ ಮಾಡ್ತಾ ಇಲ್ಲ. ಇನ್ನು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಇದ್ದಾರೆ. ಶಾಂತಮೂರ್ತಿ, ಜಲ ಸಮಸ್ಯೆ, ಜಲಕಂಟಕ ಅನ್ನೋದು ಬೆಂಗಳೂರಿಗೆ ಒಂದು ರೀತಿ ಶಾಪವಾಗಿ ಪರಿಣಮಿಸ್ಬಿಟ್ಟಿದೆ. ಇಡೀ ಬೆಂಗಳೂರಿನಾದ್ಯಂತ ಈ ಬವಣೆ ಮುಂದುವರಿತಾನೆ ಇದೆಯೋ ಹೊರತು ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಕಾಣ್ತಾ ಇಲ್ಲ. ಈಗ ನೋಡಿದ್ರೆ ಹೊಸಹಳ್ಳಿಯಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಡಿಸಿಎಂಗೆ ಮನವಿ ಕೂಡ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಇನ್ನೂ ಕೂಡ ನೀರಿನ ಸಮಸ್ಯೆ ಬಗೆಹರಿತಿಲ್ಲ ಅಂತ. ಅಂದ್ರೆ ಯಾವ ರೀತಿ ಸಮಸ್ಯೆಯನ್ನ ಕಾಣ್ತಿದ್ದಾರೆ ಇಲ್ಲಿನ ಜನರು? ಎಸ್ ಶಕುಂತಲ, ಈಗಾಗಲೇ ಏನೋ ಒಂದ್ ಕಡೆ ಬಿಸಿಲಿನ ತಾಪದಿಂದ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ, ಮತ್ತೊಂದ್ ಕಡೆಯಲ್ಲಿ ಜಲ ಸಮಸ್ಯೆ ಕೂಡ ಜ್ವಲಂತವಾಗಿರ್ತಕ್ಕಂಥದ್ದು ಆ ಬೆಂಗಳೂರಿನ ಜನರನ್ನ ಹೈರಾಣಾಗಿಸ್ತೆ. ಅದರಲ್ಲೂ ಹೊಸಹಳ್ಳಿ ಸಮೀಪ ಇರತಕ್ಕಂಥ ಗುರುದತ್ತ ಲೇಔಟ್ನಲ್ಲಿ ಈಗ ಸಾಕಷ್ಟು ಸಮಸ್ಯೆಯನ್ನ ಜನರು ಅನುಭವಿಸ್ತಾ ಇದ್ದಾರೆ. ಅಂದ್ರೆ ನೀರು ಸರಿಯಾಗಿ ಬರದೇ ಇರೋದ್ರಿಂದ ಜನರು ಪ್ರತಿನಿತ್ಯ ನೀರಿಗಾಗಿ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥದ್ದು. ಇದ್ರ ಜೊತೆಯಲ್ಲಿ ಟ್ಯಾಂಕರ್ ನೀರನ್ನು ತರಿಸ್ಕೊಳ್ಳೋಣ ಅಂದ್ರೆ ಟ್ಯಾಂಕರ್ಗೂ ಕೂಡ ದುಪ್ಪಟ್ಟು ಹಣವನ್ನು ಕೊಡಬೇಕಾಗಿರುವಂಥದ್ದು ಇಲ್ಲಿಯ ಜನರಿಗೆ ಮತ್ತಷ್ಟು ಸಂಕಷ್ಟವನ್ನು ತಂದಿಟ್ಟಿದೆ. ಈ ಬಗ್ಗೆ DK ಶಿವಕುಮಾರ್ ಅವರಿಗೆ ಪತ್ರ ಬರೆಯುವ ಮೂಲಕ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯ ಪರಿಹಾರ ಸಿಕ್ಕಿಲ್ಲ ಅಂತ ಇಲ್ಲಿಯ ನಿವಾಸಿಗಳು ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. ನನ್ನ ಜೊತೆ ಈಗ ಸ್ಥಳೀಯ ನಿವಾಸಿಗಳಿದ್ರೆ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿಮ್ಮ ಏರಿಯಾದಲ್ಲಿ ನೀರಿಗೆ ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಅಂತ? ಸರ್, ನಾವು ಈಗ ಕಳೆದ 3 ತಿಂಗಳಿಂದ ಅಂತೂ ತುಂಬಾ ಸಮಸ್ಯೆ ಆಗಿದೆ. ಟ್ಯಾಂಕರ್ ಅವರಿಗೆ ಇವತ್ತು ಫೋನ್ ಮಾಡಿದ್ರೆ ಇನ್ನು 3 ಡೇಸ್ ಬಿಟ್ಟು ನಾವು ನೀರು ಕೊಡ್ತಾ ಇದ್ದೀವಿ ಅಂತಿದ್ದಾರೆ. ಹಾಗೆ ದುಡ್ಡನ್ನ ತುಂಬ ಡಿಮ್ಯಾಂಡ್ ಮಾಡ್ತಿದ್ದಾರೆ. 6,000 ಲೀಟರ್ ನೀರಿಗೆ 1,500 ತನಕ ನಮ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ನೀರಿನ ಪ್ರಾಬ್ಲಮ್ಮು ಯಾರ ಹತ್ರ ಹೇಳಿದ್ರು, ಈಗ ಫೋನ್ ಮಾಡಿದ್ರು ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬಿಡ್ತೀನಿ ಮೇಡಮ್ ಅಂತಾರೆ, ಬಟ್ ಬಿಡ್ತಾ ಇಲ್ಲ. ನಮಗೆ ನೀರಿನ ಸಮಸ್ಯೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಆಗ್ತಾ ಇದೆ ಸರ್. ಮೇಡಮ್, ಈಗ ನೀರಿನ ಆ ಸಮಸ್ಯೆ ಅಂದ್ರೆ ಈಗ ಪ್ರತಿನಿತ್ಯ ನೀರು ಬೇಕೇ ಬೇಕು, ಆದ್ರೆ ನೀರು ಇಲ್ದಿರೋದ್ರಿಂದ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀರಾ ಅಂತ? ಸರ್, ನೀರು ಕಷ್ಟ ಅಂದರೆ ಕುಡಿಯೋಕ್ಕೇ ನೀರು ಬರ್ತಾ ಇಲ್ಲ ಸರ್. ಅವ್ರು ಬಿಡೋದು 3:30-4 ಗಂಟೆ ಬಿಡ್ತಾರೆ. 5:30, 6 o'clock ಆಫ್ ಮಾಡಿಬಿಡ್ತಾರೆ. ನಾವು 5 ಗಂಟೆ ಎದ್ದು ನೀರು ಕುಡಿಯೋಕ್ಕೆ ಹಿಡಿಬೇಕಾಗಿದೆ ಸರ್. 1-2 ಬಿಂದಿ ಏನು ಹಿಡಿಯೋಕ್ಕಾಗಲ್ಲ. ಅದು ಕೆಳಗಡೆ ಸಂಪಲ್ಲಿ ಬಕೆಟ್ ಕೊಟ್ಟು ಹಿಡಿಬೇಕಾಗಿದೆ. ಕೊಳಾಯಿ ಆಚೆ ಬರೋದಿಲ್ಲ. ಬಕೆಟ್ ಒಳಗಡೆ ಕೊಟ್ಟು ನಾವು ನೀರು ಹಿಡ್ಕೊಬೇಕಾಗಿದೆ ಸರ್. ಅದಕ್ಕೆ 1,500 ಕೂಡ ಬರೋದಿಲ್ಲ ಸರ್. ಕೇಳಿದ್ರೆ ಅಷ್ಟೇನೆ ಬಿಡೋದು ಹಂಗೆ ಅಂತ ಹೇಳ್ತಾ ಇದ್ದಾರೆ. ನನಗೆ ನಮ್ಮ ರೋಡ್ ಕಡೆ 8 ಮಂತ್ ಆಯಿತು ನೀರು ಸರಿಯಾಗಿ ಬಿಟ್ಟೇನೆ. 8 ಮಂತ್ ಆಯಿತು ಸರ್. ಈಗ DK ಶಿವಕುಮಾರ್ ಅವರು ಕೂಡ ಮನವಿ ಕೊಟ್ಟಿದ್ರಿ, ಅಧ್ಯಕ್ಷರಿಗೂ ಕೂಡ ಪತ್ರ ಬರೆದಿದ್ರಿ, ಆದ್ರೆ ಯಾವುದೇ ರೀತಿ ಪರಿಹಾರ ಸಿಕ್ಕಿಲ್ಲ ಸಮಸ್ಯೆಗೆ, ಯಾಕೆ ಅಂತ? ಸರ್, ಅವರು ಸರಿಯಾಗಿ ಸಮರ್ಪಕವಾಗಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಅಧಿಕಾರಿಗಳು ಇದನ್ನು ಗಮನಕ್ಕೆ ತಗೊಳ್ತಾ ಇಲ್ಲ, ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ತುಂಬ ನೆಗ್ಲೆಕ್ಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಬಂದು ಅವರು ಸಮಸ್ಯೆ ಏರಿಯಾದಲ್ಲಿ ಬಂದು ಏನಾಗೈತೆ, ನೀರು ಇದ್ದದಾ ಇಲ್ವಾ, ಜನಗಳಿಗೆ ಸಮಸ್ಯೆ ಆಯ್ತಾ, ಕುಡಿಯೋ ನೀರು ಸಿಗ್ತಾಯ್ತಾ ಅನ್ನೋ ಇದು ಸಮಸ್ಯೆ ಅವ್ರಿಗಿಲ್ಲ. ಇದರಲ್ಲಿ ಅವರು ಅಧಿಕಾರಿಗಳು ಈಗ DK ಶಿವಕುಮಾರ್ ಲೆಟರ್ ಕೊಟ್ಟಿದ್ದಾರೆ ಅಂತಂದ್ರು, ಈ ಲೆಟರ್ ಕೊಟ್ಟವ್ರೆ ಅಂತಂದ್ರೂ ಅವರು ಬಂದು ಇಲ್ಲಿ ಬಂದು ಸಮಸ್ಯೆನ ಬಗೆಹರಿಸೋಕ್ಕೆ ಅವರು 1 ಸಾವಿರ ವಿಸಿಟ್ ಕೊಡಲಿಲ್ಲ ಅಂತಂದರೆ ಅವರ ನೆಗ್ಲೆಕ್ಟು ಎಷ್ಟು ಇರುತ್ತೆ ಅಂತ ತೋರಿಸ್ತದೆ. ಆದ್ದರಿಂದ ನಾವು ಇದೆಲ್ಲನ ಬಗೆಹರಿಸಿ
ಬಡಾವಣೆ ನಿವಾಸಿಗಳಿಗೆ ಕುಡಿಯೋ ನೀರು ಸಮರ್ಪಕವಾಗಿ ಆಗಬೇಕು ಅಂತ ನೀರಿಲ್ಲದೆ ಏನೂ ಆಗೋದಿಲ್ಲ. ನೀರಿನ ಸಮಸ್ಯೆ ತುಂಬನೇ ಆಗ್ಬಿಟ್ಟಿದೆ ಸರ್. ಅದಕ್ಕೋಸ್ಕರ ತಮ್ಮಲ್ಲಿ ಮನವಿ ಮಾಡ್ತಾ ಇರೋದು ನಾವು. ಇದಿಷ್ಟು ಇಲ್ಲಿಯ ನಿವಾಸಿಗಳು ಹೇಳ್ತಿರೋಂಥ ಮಾತು. ಒಟ್ಟಿನಲ್ಲಿ ಒಂದ್ ಕಡೆ ನೀರಿನ ಸಮಸ್ಯೆ ಇದೆ, ಮತ್ತೊಂದ್ ಕಡೆ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ನಮಗೆ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಮಾತನ್ನ ಇಲ್ಲಿಯ ನಿವಾಸಿಗಳು ಹೇಳ್ತಾ ಇರುವಂತದ್ದು. ಶಕುಂತಲಾ, ಧನ್ಯವಾದ ಶಾಂತಮೂರ್ತಿ, ತಮ್ಮೆಲ್ಲ ಡೀಟೇಲ್ಸ್